ಬಿ ಹ್ಯಾಪಿ ಗೋಲ್ಡ್ ಚಾನಲ್ಲಿನ ಸಮಸ್ತ ವೀಕ್ಷಕರಿಗೂ ಹಾಗೂ ನಮ್ಮ ಶುಭಶ್ರೀ ಜ್ಯೋತಿಷ್ಯಾಲಯದ ಬಂಧು ಬಾಂಧವರಿಗೂ ಅತಿ ನನ್ನ ಸವಿನಯವಾದಂಥ ನಮಸ್ಕಾರಗಳನ್ನ ತಿಳಿಸ್ತಾ ಈ ದಿನದ ಈ ಕಾರ್ಯಕ್ರಮ ಆದಂಥ ಹವಳ ಅನ್ನುವ ರತ್ನದ ಬಗ್ಗೆ ಹೇಳುವುದನ್ನು ನಾನು ಉಪಕ್ರಮ ಮಾಡ್ತಾ ಇದ್ದೇನೆ. ಹವಳ ಅಂತಕ್ಕಂಥದ್ದು ಸಮುದ್ರಜನ್ಯವಾದಂಥ ಒಂದು ರತ್ನ, ಸಮುದ್ರದಲ್ಲಿ ಸಿಗುತ್ತೆ. 9 ಸ್ಟೋನ್ಸಲ್ಲಿ ನವಗ್ರಹಗಳಲ್ಲಿ ಬೇರೆ ಬೇರೆ ಏನು ಹರಳುಗಳು ಇದ್ದಾವೆ ಅದರಲ್ಲಿ ಕೇವಲ ಮುತ್ತು ಮತ್ತು ರತ್ನ ಇವೆರಡು ಮಾತ್ರ ಸಮುದ್ರಜನ್ಯ ಆದಂಥವು, ಸಮುದ್ರದಲ್ಲಿ ಸಿಗ್ತವೆ. ಹವಳ ಸುಮಾರು ಸಮುದ್ರದಿಂದ ಮೇಲ್ಮೈಯಿಂದ 800 ಫೀಟ್ ಕೆಳಗಡೆಗೆ ಹೋದರೆ ಅಲ್ಲಿ ಹವಳದ ಬಳ್ಳಿಗಳು ಅಂತ ಇರ್ತವೆ, ರೀಫ್ಸ್ ಅಂತ. ಇವಕ್ಕೆ ಕೋರಲ್ ರೀಫ್ಸ್ ಅಂತ ಕರೀತಾರೆ. ಇವು ಅಲ್ಲಿಯ ಬಂಡೆಗಳ ಮೇಲೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಒಂಥರ ಬೆಳ್ಕೊಂಡಿರ್ತವೆ. ಇದೊಂಥರ ಹುಳು, ಈ ಬಸವನ ಹುಳು ಹೇಗಿರುತ್ತೋ ಹಾಗೆ ಇದು ಹುಳು. ಇದರ ಮೇಲೆ ತಾನು ತನ್ನ ರಕ್ಷಣೆಗೋಸ್ಕರ ಸ್ರವಿಸಿದಂತಹ ಒಂದು ಮೆಟೀರಿಯಲ್ಲೇ ಹವಳ. ಈ ಹವಳದಲ್ಲಿ ಸಾಮಾನ್ಯವಾಗಿ 2 ಥರ ನಾವು ನೋಡ್ಬೋದು. ಕೆಂಪು ಬಣ್ಣದ ಹವಳುಗಳು, ಅತಿ ಕೆಂಪಾದಂಥ ಹವಳುಗಳು, ಮೊಲದ ರಕ್ತದ ಬಣ್ಣದ ಹವಳುಗಳು ಸಿಗ್ತವೆ. ಇದನ್ನು ನಾವು ಮೊಲದ ರಕ್ತದ ಬಣ್ಣದ ಹವಳುಗಳು ಇವು ಜಪಾನ್ ಕೋರಲ್ ಅಂತ ಬರ್ತವೆ, ಅಂಥದ್ರಲ್ಲಿ ನಾವು ನೋಡ್ಬೋದು. ಇಂಡಿಯನ್ ಕೋರಲ್ಲು ಅಷ್ಟು ಕೆಂಪಿಗೆ ಇರೋದಿಲ್ಲ. ಜಪಾನ್ ದೇಶದಲ್ಲಿ ಸಿಗ್ತಕ್ಕಂಥ ಸಮುದ್ರದ ಕೋರಲ್ಲುಗಳು ಅತಿ ಕೆಂಪು ಬಣ್ಣ, ಮೊಲದ ರಕ್ತದ ಬಣ್ಣ ಹೊಂದಿರತಕ್ಕಂಥವಾಗಿರ್ತವೆ ಮತ್ತು ಅವು ಹೆಚ್ಚು ಶ್ರೇಷ್ಠ ಅಂತ ಕನ್ಸಿಡರ್ ಆಗಿದೆ. ಜೊತೆಗೆ ಯಾವುದು ಶ್ರೇಷ್ಠವೋ ಅದಕ್ಕೆ ಬೆಲೆಯೂ ಜಾಸ್ತಿ, ಅದು ವೀಕ್ಷಕರೆಲ್ಲ ಗೊತ್ತಿರತಕ್ಕಂಥ ವಿಷಯವೇ. ಈ ಹವಳ ಕುಜನ ರತ್ನ ಅಂತ, ಕುಜಗ್ರಹ ಅಥವಾ ಮಂಗಳ ಭೂಮಿಕಾರಕ, ಭೂಮಿ ಪುತ್ರನಾದಂಥ ಮಂಗಳನ ರತ್ನ ಅಂತ ಹೇಳ್ತಾರೆ. ಇದು ಕುಜದೋಷದ ಎಷ್ಟೋ ಜಾತಕದಲ್ಲಿರುವ ಕುಜದೋಷದ ನಿವಾರಣೆಗೋಸ್ಕರನೂ ಹೇಳಲ್ಪಡ್ತದೆ. ಜೊತೆಗೆ ಹೆಂಗಸರು ತಾಳಿಯಲ್ಲಿ ಹವಳದ ಮಣಿಗಳನ್ನು ಅದನ್ನು ಪೋಣಿಸ್ಕೊಂಡು ಆ ಕಡೆ ಈ ಕಡೆ ತಾಳಿಯನ್ನು ಮಧ್ಯೆ ಹಾಕಿ ಧರಿಸ್ತಕ್ಕಂಥ ಸಂಪ್ರದಾಯ ನಮ್ಮ ಹಿಂದೂ ಮದುವೆಗಳಲ್ಲಿ, ಮ್ಯಾರೇಜಸ್ಸಲ್ಲಿ ಇದೆ. ಇದು ಎಕ್ಸ್ಟೆನ್ಸಿವ್ ಆಗಿ ಉಂಗುರಗಳನ್ನು ಮಾಡಿಸ್ಬೋದು, ಜೊತೆಗೆ ಹಾರಗಳು ಅದನ್ನು ಮಾಡಿಸ್ಬೋದು, ಪದಕ ಇತ್ಯಾದಿಗಳನ್ನು ಮಾಡಿಸ್ಬೋದು. ಒಳ್ಳೆಯ ಕೋರಲ್, ಇದರಿಂದ ನಾವು ಅನುಕೂಲನ ಪಡ್ಕೋಬೋದು. ಇದೊಂದು ಅಪಾರದರ್ಶಕವಾದಂಥ ಹರಳು. ಅಪಾರದರ್ಶಕ ಅಂದರೆ ಇದರ ಮೇಲೆ ನಾವು ಒಂದು ಕಿರಣ ಹಾಯಿಸಿದರೆ ಆ ಕಿರಣ ಇದರ ಮುಖಾಂತರ ಪಾಸಾಗಿ ಹೊರಗಡೆ ಹೋಗೋದಿಲ್ಲ, ಅದನ್ನು ಹೀರ್ಕೊಂಡ್ಬಿಡುತ್ತೆ ಆ ಕಿರಣನೆಲ್ಲ. ಆದ್ದರಿಂದ ಆ ಕಿರಣಗಳು ಬರದೇ ಇರೋದ್ರಿಂದ ಇಂಥ ಹರಳುಗಳಿಗೆ ಅಥವಾ ಸ್ಟೋನ್ ಅಥವಾ ರತ್ನಗಳಿಗೆ ನಾವು ಅಪಾರದರ್ಶಕ ಅಂತ ಕರಿತೀವಿ. ಬೇರೆವೆಲ್ಲ ಪಾರದರ್ಶಕವಾದಂಥ ರತ್ನಗಳೇ ಇರ್ತವೆ. ಇದು ಅಪಾರದರ್ಶಕವಾದಂಥ ಒಂದು ರತ್ನ, ಆಲ್ಮೋಸ್ಟ್ ಒಂದು ಕಲ್ಲಿನ ಥರನೇ ಅಂತ ತಿಳ್ಕೊಳ್ಳಿ. ಆ ಥರ ಈ ಹವಳದ ಬಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಸಣ್ಣ 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 ಪೋರ್ಸ್ ಅಥವಾ ಇದರ ಮೈಯಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಮಾತ್ರ ಕಾಣಬಹುದಾದಂಥ ತೂತುಗಳು, ಛಿದ್ರಗಳು ಇರ್ತವೆ. ಇದು ಉಸಿರಾಟಕ್ಕೋಸ್ಕರ ಅದು ಆ ಪ್ರಾಣಿ ಮಾಡಿಕೊಂಡಿರೋವಂಥ ವ್ಯವಸ್ಥೆ. ನಾವು ಈ ಹವಳನೇನಾದರೂ ಹಾಲಲ್ಲಿ ಹಾಕಿಬಿಟ್ರೆ ಹಾಲನ್ನ ಇದು ಹೀರ್ಕೊಳ್ಳೋದು, ಸ್ವಲ್ಪ ಹೀರ್ಕೊಂಡು ಬಿಳಿಗಾಗ್ಬಿಡುತ್ತೆ. ಮತ್ತು ಇದನ್ನು ನಾವು ಸೂರ್ಯನ ಬೆಳಕಲ್ಲಿಟ್ಟು ಆ ಹಾಲೆಲ್ಲ ಎವ್ಯಾಪರೇಟ್ ಆಗಿ ಹೋದ ಮೇಲೇ ಇದು ಮತ್ತೆ ತನ್ನ ಒರಿಜಿನಲ್ ಬಣ್ಣಕ್ಕೆ ತಿರುಗೋದು. ಈ ಥರ ಹವಳ ಇರುತ್ತೆ. ಆದ್ದರಿಂದ ಇದರ ಕಾನ್ಸಿಕ್ರೇಷನ್ನು, ಹವಳ ಕಾನ್ಸಿಕ್ರೇಷನ್ ಮಾಡಬೇಕಾದ್ರೆ ನೀರಿನಲ್ಲಿಡು, ಹಾಲಲ್ಲಿ ಬೇಡ, ಡೈರೆಕ್ಟಾಗಿ ತೊಗರಿ ಬೇಳೆಯಲ್ಲಿಟ್ಟು ಕಾನ್ಸಿಕ್ರೇಟ್ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳ್ತೇವೆ. ಈ ಹವಳನ ಯಾರು ಧರಿಸಬೇಕು, ಯಾತ ಕಾರಣಕ್ಕೆ ಧರಿಸಬೇಕು ಅನ್ನೋದು ಈ ದಿನದ ಈ ಸಂಚಿಕೆಯ ವಿಷಯ. ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ಹೇಗೆ ಅಂದರೆ, ಈ ಹವಳನ ಲಗ್ನದಿಂದ ಅಷ್ಟಮದಲ್ಲಿ ಏನಾದರೂ ಕುಜನು ಇದ್ದರೆ
ಕುಜಾಷ್ಟಮ ದೋಷ ಅಂತ ಉಂಟಾಗತ್ತೆ. ಆ ಕುಜಾಷ್ಟಮ ದೋಷದ ಶಾಂತಿಗೋಸ್ಕರ ಕೆಲವು ಸರ್ತಿ ಹವಳ ಧರಿಸು ಅಂತ ಕೆಲವರು ಹೇಳ್ತಾರೆ. ಆದರೆ ನಾವುಗಳು ಆ ಥರ ಸಜೆಷನ್ ಕೊಡಲ್ಲ. ನಾವು ಲಗ್ನದಿಂದ ಪಂಚಮಾಧಿಪತಿ ನವಮಾಧಿಪತಿ ಏನಾದರೂ ಈ ಕುಜಗ್ರಹ ಆಗಿದ್ದರೆ ಮಾತ್ರ ನಾವು ಹವಳ ಧರಿಸಿ ಅಂತ ಹೇಳ್ತೇವೆ. ಉದಾಹರಣೆಗೆ ಕರ್ಕಾಟಕ ಲಗ್ನಕ್ಕೆ ಅವನು 5ನೇ ಮನೆ ಅಧಿಪತಿಯೂ ಹೌದು, ಜೊತೆಗೆ 10ನೇ ಮನೆ, ಒಂದು ಲಗ್ನ ಕೇಂದ್ರ ಸ್ಥಾನ, ಒಂದು ಕೋಣ ಸ್ಥಾನ, ಎರಡೂ ಸ್ಥಾನಗಳಿಗೆ ಅಧಿಪತಿಯಾಗಿ ಮಂಗಳನು ಯೋಗಕಾರಕನು ಅಂತ ಅನಿಸುತ್ತೆ. ಆ ಕಾರಣದಿಂದ ಯೋಗಕಾರಕ ಗ್ರಹನಾದಂಥ ಮಂಗಳನು ಈ ಜಾತಕರಿಗೆ ಹಣ, ಸಂಪತ್ತು, ಐಶ್ವರ್ಯ, ನಂತರ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನ, ಸೊಸೈಟಿಯಲ್ಲಿ ಗೌರವ, ಪದವಿ, ಪ್ರತಿಷ್ಠೆ ಇವೆಲ್ಲ ಕೊಡಲಿ ಅಂಥೇಳಿ ನಾವೇನು ಮಾಡ್ತೀವಿ, ಹವಳದ ಧಾರಣೆಯನ್ನು ಅವನಿಗೆ ಸೂಚನೆ ಮಾಡ್ತೀವಿ. ಕರ್ಕಾಟಕ ಲಗ್ನ ಬಿಟ್ಟರೆ ಸಿಂಹ ಲಗ್ನಕ್ಕೂ ಇವನು ಚತುರ್ಥ ಮತ್ತು ನವಮ 2 ಸ್ಥಾನಾಧಿಪತಿ, 4ನೇ ಮನೆ 9ನೇ ಮನೆ, ಅದರಲ್ಲೂ ಒಂದು ಕೇಂದ್ರ, ಒಂದು ತ್ರಿಕೋಣ ಸ್ಥಾನ ಬರೋದರಿಂದ ಈ ಸಿಂಹ ಲಗ್ನದವ್ರಿಗೂ ನಾವು ಹವಳ ಧರಿಸ್ರಪ್ಪ ನೀವು ಒಳ್ಳೆಯದಾಗತ್ತೆ ಅಂತ ಹೇಳ್ತೀವಿ. ಇನ್ನು ಇವೆರಡು ಲಗ್ನದವ್ರಿಗೆ ಅತಿ ಅನುಕೂಲ ಕೊಡೋವಂಥದ್ದು ಅಂತ ಹೇಳಿದ್ವಿ. ಮೇಷಲಗ್ನಕ್ಕಂತೂ ಹವಳ ಮೇಷಲಗ್ನಾಧಿಪತಿಯಾದಂಥ ಕುಜಂದೆ, ಚಂದ್ರನು ಅಲ್ಲೇ ಇದ್ದರೆ, ವೃಶ್ಚಿಕದಲ್ಲಿ ಚಂದ್ರ ಇದ್ದರೆ ಕೆಲವು ಸರಿ ಅಂಥವ್ರಿಗೂ ಹವಳದ ಸೂಚನೆಯನ್ನು ಬೇರೆ ಜ್ಯೋತಿಷ್ಯಗಳು ಕೊಡೋದನ್ನು ನಾವು ನೋಡಿದ್ದೇವೆ. ಇದನ್ನು ಯಾರ್ಯಾರು ಧರಿಸಬಾರ್ದು ಅಂತ ನೋಡಿ, ಮಿಥುನ ಲಗ್ನದಲ್ಲಿ ಹುಟ್ಟಿದವರು, ಮಿಥುನ ಲಗ್ನ, ಮಿಥುನ ರಾಶಿ, ಇವರಿಗೆ ಈ ಹವಳವು ಆಗಿ ಬರುವುದಿಲ್ಲ. ಷಷ್ಠ ಮತ್ತು ಏಕಾದಶಾಧಿಪತ್ಯ ಬಂದ್ಬಿಡುತ್ತೆ. ಯಾರಿಗೆ? ಈ ಕುಜನಿಗೆ. ತ್ರಿಷಡಾಯಾಧಿಪಾಹ ಸರ್ವೇ ಗ್ರಹಾಃ ಪಾಪಫಲಾಃ ಸ್ಮೃತಾಃ ಅಂತ ಶಾಸ್ತ್ರ. 3, 6, 10, 11ನೇ ಮನೆ ಅಧಿಪತಿಗಳು ಯಾವಾಗಲೂ ಯಾವುದೇ ಗ್ರಹ ಆದರೂ ಪಾಪಫಲ ಕೊಡ್ತಾರೆ ಅಂತ. ಮಿಥುನ ಲಗ್ನಕ್ಕೆ 6ನೇ ಮನೆ ಅಧಿಪತಿನೂ ಕುಜಾನೆ, 11ನೇವನು ಕುಜಾನೆ. ಆದ್ದರಿಂದ 2 ದುಸ್ಥಾನಗಳಿಗೆ ಅಧಿಪತ್ಯ ಅವನಿಗೆ ಬಂದಿದ್ದರಿಂದ ಹವಳದ ಧಾರಣೆ ಅವ್ರು ಮಾಡಬಾರ್ದು. ಕನ್ಯಾ ಲಗ್ನಕ್ಕೆ 3ನೇ ಮನೆ ಮತ್ತು 8ನೇ ಮನೆ ಅಧಿಪತ್ಯ ಬರುತ್ತೆ. ಇದು ತುಂಬ ಡೇಂಜರಸ್. 3ನೇ ಮನೆಯೂ ತ್ರಿಷಡಾಯಾಧಿಪದಲ್ಲಿ ಒಂದು ಬರುತ್ತೆ. 3ನೇ ಮನೆ ಅಧಿಪತ್ಯ ಬಂದರೂ ಈ ಲಗ್ನಕ್ಕೆ ಅವನು ದೂಷಿತನಾಗತಾನ. ಆದ್ದರಿಂದ ಹವಳ ಹಾಕ್ಕೋಬಾರ್ದು ಅಂತ ಹೇಳ್ತಾರೆ. ಕುಂಭಲಗ್ನ ಜಾತಕರಿಗೆ ಇವನು 3ನೇ ಮನೆ ಅಧಿಪತ್ಯ ಬಂದು ಜೊತೆಗೆ 10ನೇ ಮನೆ ಅಧಿಪತ್ಯನೂ ಬರುತ್ತೆ. ಆದರೆ ಕೇವಲ ಅವನಿಗೆ ಕೋಣಾಧಿಪತ್ಯ ಇಲ್ಲದೆ, ಅಂದರೆ 5th ಲಾರ್ಡ್ಶಿಪ್ ಇಲ್ಲದೆ ಬರೀ ತ್ರಿಕೋಣ 10ನೇ ಮನೆ ಅಧಿಪತ್ಯ ಬಂದರೆ ಅವನು ಒಳ್ಳೆ ಫಲ ಕೊಡಲ್ಲ ಅಂತ ಶಾಸ್ತ್ರ ಹೇಳಿರೋದ್ರಿಂದ ಕುಂಭಲಗ್ನಕ್ಕೂ ಜೊತೆಗೆ ಮಕರ ಲಗ್ನಕ್ಕೂ ಇವನು ಅನುಕೂಲ ಅಲ್ಲ. ಮಕರದಲ್ಲಿ ಕೆಲವು ಸರಿ ಏನಾಗುತ್ತೆ, ಮಕರದಲ್ಲೇ ಕುಜನಿದ್ದರೆ ತನ್ನ ಉಚ್ಚ ರಾಶಿಯಲ್ಲಿ ಅವನು ಕುಜ ಇರ್ತಾನೆ. ಸ್ವಕ್ಷರೆ ತುಂಗ ಮೂಲ ತ್ರಿಕೋಣಗ ನಾನಿಷ್ಟ ಫಲವ ಅಂತ ಶಾಸ್ತ್ರ. ಸ್ವಂತ ರಾಶಿಯಲ್ಲಿದ್ದ ಗ್ರಹ, ಉಚ್ಚ ರಾಶಿಯಲ್ಲಿದ್ದ ಗ್ರಹ, 3ನೇ ತುಂಗ ಅತಿ ಉಚ್ಚ ರಾಶಿಯಲ್ಲಿದ್ದಂಥ ಗ್ರಹ, ಇವು ಅನಿಷ್ಟ ಫಲವನ್ನು ಕೆಟ್ಟ ಫಲ ಕೊಡೋದಿಲ್ಲ ಅಂತ ಶಾಸ್ತ್ರದಲ್ಲಿ ಬರೆದಿರೋದ್ರಿಂದ ಕೆಲವು ಸರ್ತಿ ಮಕರ ಲಗ್ನದಲ್ಲಿ ಕುಜನಿದ್ದರೆ ಹವಳದ ಧಾರಣೆಯನ್ನು ಹೇಳುವುದು ಉಂಟು. ಇದೇನು ತಪ್ಪಲ್ಲ ಅಂತ ಅವರು ಹಾಕ್ಕೋಬೋದು. ಆದರೆ ಕುಂಭಲಗ್ನ, ಮಿಥುನ ಲಗ್ನ ಮತ್ತು ಈ ಕನ್ಯಾ ಲಗ್ನಗಳಿಗೆ ಇವನು ಅನುಕೂಲ ಕೊಡೋನು ಅಲ್ಲ. ಇನ್ನು ಶುಕ್ರನ ಲಗ್ನಗಳಾದಂಥ ವೃಷಭ ಮತ್ತು ತುಲಾ ಲಗ್ನಗಳಿಗೆ ಇವನು ವೃಷಭ ಲಗ್ನಕ್ಕೆ 7 ಮತ್ತು 12ನೇ ಅಧಿಪತ್ಯ ಬಂದು ಇವನು ಒಳ್ಳೆಯದು ಕೊಡೋದಲ್ಲ. ಆದ್ದರಿಂದ ವೃಷಭ ಲಗ್ನದವರು ಹವಳ ಧರಿಸೋದನ್ನು ಅಡ್ವೈಸ್ ಮಾಡಲ್ಲ. ಜೊತೆಗೆ ತುಲಾ ಲಗ್ನಕ್ಕಾದರೆ 2 ಮತ್ತು 7ನೇ ಮನೆ 2 ಮಾರಕ ಸ್ಥಾನಕ್ಕೆ ಅಧಿಪತ್ಯ ಬಂದಿದ್ದರಿಂದ ಅಕಸ್ಮಾತ್ ಏನಾರು ಕುಜದಶೆ ನಡೀತಾ ಇತ್ತೋ, ಕುಜಭಕ್ತಿ ನಡೀತಾ ಇತ್ತೋ, ಹಿಂಗಾದಾಗ ಏನಾಗುತ್ತೆ, ಅವರಿಗೆ ಆಕ್ಸಿಡೆಂಟ್ಗಳು ತಾವೇ ಆಗ್ಬಿಡ್ತಾವೆ. ಆದ್ದರಿಂದ ತುಲಾ ಲಗ್ನದವ್ರಿಗೂ ನಾವು ಹವಳನ ಅಡ್ವೈಸ್ ಮಾಡೋದಿಲ್ಲ. ಈ ಎಲ್ಲ ಕಾರಣಕ್ಕೆ ನಾನು ವೀಕ್ಷಕರಲ್ಲಿ ಸವಿನಯ ಪ್ರಾರ್ಥನೆ ಮಾಡೋದೇನಪ್ಪ ಅಂದರೆ, ನಿಮ್ಮ ಜಾತಕನ ಪರಾಮರ್ಶೆ ಮಾಡಿಸಿ, ಸರಿಯಾದಂಥ ಒಂದು ಪರಾಮರ್ಶೆಯಿಂದ
ನಿಮಗೆ ಜ್ಯೋತಿಷ್ಯಗಳು ಇಂಥ ರತ್ನ ಧರಿಸ್ರಿ, ಇಂಥ ಧರಿಸಬೇಡಿ ಅಂತ ಹೇಳ್ತಾರೆ. ಅದನ್ನು ನೋಡಿಕೊಂಡು ನೀವು ಖಂಡಿತ ಧಾರಣೆ ಮಾಡಬೇಕು. ಕೆಲವು ಸರಿ ಚಿತ್ತ, ಮೃಗಶಿರ, ಧನಿಷ್ಠ ಇವು ಕುಜನ ನಕ್ಷತ್ರಗಳು. ಈ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಹವಳ ಹಾಕ್ಕೊಳ್ಳಿ ಅಂತ ಹೇಳೋದು ಬಂದ್ಬಿಟ್ಟಿದೆ. ದಯವಿಟ್ಟು ಆ ಥರ ನೀವು ಮಾಡಬಾರ್ದು ಅಂತ ನನ್ನ ಸವಿನಯ ಪ್ರಾರ್ಥನೆ. ನಕ್ಷತ್ರ ಕುಜಂದಾದ ಮಾತ್ರಕ್ಕೆ ಆ ಕುಜ ಕುಂಡ್ಲಿಲಿ ಕೆಟ್ಟ ಜಾಗದಲ್ಲಿದ್ದ ಅಂದರೆ ಖಂಡಿತ ನಿಮಗೆ ಲತ್ತೆ ಕೊಡ್ತಾನೆ ಹೊರತು ಅವನೇನು ನಿಮ್ಗೆ ಅನುಕೂಲ ಫಲ ಕೊಡೋದಿಲ್ಲ ಅಂತ ಹೇಳ್ತಾ, ನಾನು ಬರೀ ಹೆಸರು ಮೇಲೆ ಹೇಳೋದು ಅಥವಾ ರಾಶಿ ನಿಮ್ಮದು ಮೇಷರಾಶಿ ಅಥವಾ ವೃಶ್ಚಿಕ ರಾಶಿ ಅದಕ್ಕೋಸ್ಕರ ನೀವು ಹವಳ ಹಾಕ್ಕೊಂಬಿಡಿ ಅಂತ ಹೇಳೋದು, ಅದನ್ನು ಬೇಕಾದ್ರೆ ನಿಮಗೆ ಅಂಗಡಿಲಿ ಸ್ಟೋನ್ ಮಾರವನೇ ಹೇಳ್ತಾನೆ 12 ರಾಶಿಗಳಿಗೂ ರತ್ನಗಳು ಬರೆದಿಟ್ಕೊತಾನೆ. ಯಾವ್ಯಾವ ನಿಮ್ದು ಯಾವ ರಾಶಿಯಮ್ಮ, ನೀವು ಮೇಷರಾಶಿನ ಹವಳ ಹಾಕಿ, ನೀವು ವೃಷಭ ರಾಶಿನ ವಜ್ರ ಧರಿಸ್ರಿ, ನೀವು ಮಿಥುನ್ ರಾಶಿನ ಎಮರಾಲ್ಡ್ ಅಥವಾ ಬುಧನ ರತ್ನ ಪಚ್ಚೆ ಹಾಕ್ಕೊಳ್ಳಿ, ಹೀಗೆ ಹೇಳೋದು ತಪ್ಪು. ಈ ಥರನೂ ನೀವು ಬಲಿ ಬೀಳಬೇಡಿ. ಕೆಲವು ಸರ್ತಿ ಏನು ಮಾಡ್ತಾರೆ, ಕುಜನ ನಂಬರ್ ಆದಂಥ 9ನೇ ನಂಬರು 1, 8, 18, 9 ಆಗುತ್ತೆ. 9, 18, 27ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ನೀವು ಹವಳ ಹಾಕ್ಕೊಡ್ರಿ ಅಂತ ಈ ನ್ಯೂಮರಾಲಜಿಸ್ಟ್ಗಳು ಹೇಳೋದು ಉಂಟು. ಆದರೆ ಅವೆಲ್ಲ ಸರಿಯಾದ ಫಲ ಕೊಡಲ್ಲ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಆದ್ದರಿಂದ ನೀವುಗಳು ಯಾವಾಗಲೂ ಜಾತಕನ ಪರಾಮರ್ಶೆ ಮಾಡಿಸಿ ಸರಿಯಾದ ಜ್ಯೋತಿಷಿಗಳಿಂದ ನಿಮ್ಮ ರತ್ನ ಯಾವುದು ಅಂತ ನಿರ್ಧಾರಕ್ಕೆ ಬಂದು ಆನಂತರ ಹವಳ ಧರಿಸೋದು, ಮುತ್ತು ಧರಿಸೋದು ಇತ್ಯಾದಿಗಳನ್ನು ಮಾಡಿರಿ ಅಂತ ಹೇಳ್ತಾ ನನ್ನ ಈ ಸಣ್ಣ ಪ್ರಸ್ತಾವನೆಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ.